ಸದನದಲ್ಲಿ SC/STP ಕಾಯ್ದೆ ದುರ್ಬಳಕೆ ಬಗ್ಗೆ ಬಹಳ ದೊಡ್ಡ ವಾಕ್ಸಮರ ನಡೆಯುತ್ತೆ. ಸಿಎಂ ಸಿದ್ದರಾಮಯ್ಯ ಉತ್ತರಕ್ಕೆ ಸದನದಲ್ಲಿ ಬಿಜೆಪಿ ಸದಸ್ಯರು ಆಕ್ಷೇಪವನ್ನ ವ್ಯಕ್ತಪಡಿಸುತ್ತಾರೆ. ಈ ವರ್ಷ 42,000 ಕೋಟಿ ಖರ್ಚು ಮಾಡ್ತೀವಿ ಅಂತ ಸಿಎಂ ಹೇಳ್ತಾರೆ. 4 ವರ್ಷದಲ್ಲಿ 1.8 ಲಕ್ಷ ಕೋಟಿ ಖರ್ಚು ಮಾಡಿದೀವಿ ಅಂತ ಸಿಎಂ ಉತ್ತರ ಕೊಡ್ತಾರೆ. ನೀವು ಅಷ್ಟು ಖರ್ಚು ಮಾಡಿದ್ರೆ ದಲಿತರು ಕಾರ್ನಲ್ಲೇ ಓಡಾಡ್ತಾರೆ ಅಂತ ಸಿಎಂ ಸಿದ್ದರಾಮಯ್ಯನವರ ಕಾಲೆಳಿತಾರೆ ಬಿಜೆಪಿ ಶಾಸಕ ಸಿಮೆಂಟ್ ಮಂಜು. ಕೇಂದ್ರದವರು ಖರ್ಚು ಮಾಡಿದ್ರೆ ಕಾರಲ್ಲಿ ಓಡಾಡಬಹುದು. ಬಿಜೆಪಿ ಶಾಸಕರಿಗೆ ಸಿಎಂ ತಿರುಗೇಟನ್ನ ಕೊಡ್ತಾರೆ. ದಲಿತರ ಹಣವನ್ನ ಡೈವರ್ಟ್ ಮಾಡಿದಿರಿ ನೀವು ಅಂತ ಆರ್ ಅಶೋಕ್ ಕೌಂಟರ್ ಕೊಡ್ತಾರೆ. ಸದನದಲ್ಲಿ ಸಿಎಂ ಹಾಗೂ ಬಿಜೆಪಿ ಶಾಸಕರ ಮಧ್ಯೆ ನಡೆದಂತ ವಾಕ್ಸಮರ ಇದು. SCP TSP ಆಕ್ಟ್ ಅನ್ನು ಮಾಡಿದವರು ಕರ್ನಾಟಕ ರಾಜ್ಯ, ನಾನು ಮುಖ್ಯಮಂತ್ರಿ ಆಗಿರುವಾಗ, ಆಂಜನೇಯ ಅವರು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆಗಿರುವಾಗ. ಕರ್ನಾಟಕ ಇಸ್ ದಿ ಸೆಕೆಂಡ್ ಸ್ಟೇಟ್ ಇನ್ ದಿ ಕಂಟ್ರಿ. ಅಲ್ಲಿವರೆಗೆ ಮಾಡಿರಲಿಲ್ಲ. ಅದಾದ್ಮೇಲೆ ತೆಲಂಗಾಣ ಆದ್ಮೇಲೆ ತೆಲಂಗಾಣ ರಾಜ್ಯದಲ್ಲೂ ಕೂಡ ಈಗ ಇದೆ, ಅದು ಜಾರಿನಲ್ಲಿದೆ ಆಕ್ಟ್. ಈ 3 ರಾಜ್ಯಗಳು ಬಿಟ್ಟರೆ ಇಡೀ ದೇಶದಲ್ಲಿ ಎಲ್ಲೂ ಕೂಡ ಇಲ್ಲ. ಬಿಜೆಪಿ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲೂ ಕೂಡ ಇಲ್ಲ, ಕೇಂದ್ರ ಸರ್ಕಾರದಲ್ಲೂ ಕೂಡ ಇಲ್ಲ. ಈಗ ಈ ವರ್ಷ, ಮುಂದಿನ ವರ್ಷ ಎಷ್ಟು ಗೊತ್ತಾ ಖರ್ಚು ಮಾಡ್ತಾ ಇರೋದು ನಾವು? 42,018 ಕೋಟಿ. ನೀವು 5 ವರ್ಷದಲ್ಲಿ ಆಕ್ಟ್ ಬರಕ್ಕೆ ಮುಂಚಿತವಾಗಿ ಖರ್ಚು ಮಾಡಿದ್ದು, ಆಕ್ಟ್ ಮಾಡಕ್ಕೆ ಮುಂಚಿತವಾಗಿ ಖರ್ಚು ಮಾಡಿದ್ದು 5 ವರ್ಷ ಯಡಿಯೂರಪ್ಪನವರು, ಸದಾನಂದ ಗೌಡ ಅವರು, ಆಮೇಲೆ ಜಗದೀಶ್ ಶೆಟ್ಟರು ಅವರಿಬ್ರು 3 ಜನ ಖರ್ಚು ಮಾಡಿದ್ದದ್ದು 35,464 ಕೋಟಿ ರೂಪಾಯಿ ಪ್ರೊವೈಡ್ ಮಾಡಿ 29,452. ನಾವು 5 ವರ್ಷದಲ್ಲಿ ಆಕ್ಟ್ ಬಂದ ಮೇಲೆ 4 ವರ್ಷ ನಾವು ಅಧಿಕಾರದಲ್ಲಿದ್ದದ್ದು, 4 ವರ್ಷದಲ್ಲಿ 1,80,000 ಕೋಟಿ ಖರ್ಚು ಮಾಡೋದು. ಎಲ್ಲ ದಲಿತರು ಒಂದು 4 ವೀಲ್ ವೆಹಿಕಲ್ ಇಟ್ಕೊಂಡು ಓಡಾಡಬೇಕಾಗಿತ್ತು. ಮುಗಿಸ್ಲಿ. ನಿಮ್ ಕಾಲದಲ್ಲಿ ಕಾರ್ ತಗೊಂಡು ಓಡಾಡ್ತಾರೆ. ನೀವು ಬಂದ ಮೇಲೆ ನೀವು ಹಾಳು ಮಾಡಿದ್ರಿ ಎಲ್ಲ. ಅಶೋಕ್ ಅಲ್ಲ, 1 ಲಕ್ಷ ಕೋಟಿ ಬರೀ ದಲಿತರಿಗೆ ಖರ್ಚಾದ್ರೆ ಪ್ರತಿಯೊಬ್ಬ ದಲಿತ ಹುಡುಗರು ಸಮೇತ ಒಂದು ಕಾರ್ ಇಟ್ಕೊಂಡು ಓಡಾಡಬೇಕು. ನೀವು ಯಾಕೆ ಮಾಡಲಿಲ್ಲ? ಲೆಟ್ ಅಸ್ ಪಾಸ್ ಎ ರೆಸಲ್ಯೂಷನ್ ಇಯರ್, ಕೇಂದ್ರದಲ್ಲಿ ಮಾಡಿ ಅಂತ ಆಕ್ಟ್ನ. ಸರ್, ನೀವು ಅದು ರೂಲ್ ಏನ್ ಮಾಡಿದ್ರಿ, ಆಕ್ಟ್ ತಗೊಂಬಂದ್ರಿ, ಆ ದುಡ್ಡನ್ನು ಒಯ್ದು ಹುಲಿಗೆ ಹಾಕಿಟ್ರಿ ಅಂತ. ಎಲ್ಲಿ ಹುಲಿಗೆ ಎಲ್ಲೂ ಇಲ್ಲ, ಅವರಿಗೆ ಖರ್ಚು ಮಾಡಿರೋದು. ನೀವು ದಲಿತರ ದುಡ್ಡನ್ನ ಡೈವರ್ಟ್ ಮಾಡಿದೀರಾ, ಜನರಲ್ ಇದಕ್ಕೆ ಯೂಸ್ ಮಾಡಿಲ್ಲ. ಅಧ್ಯಕ್ಷ, ಯಾರು ತೆರಿಗೆ ಹಣ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.